ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಇವತ್ತು ಯಾವ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಗೊತ್ತಾ? ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಮೇಡಮ್ ಈ ಮೆಡಿಟೇಷನ್ನ ಬಿಗಿನಿಂಗ್ಸಲ್ಲಿ ಹೇಗೆ ಮಾಡೋದು, ಇದು ಪ್ರೊಸೆಸ್ ಹೇಗಿರುತ್ತೆ ತಿಳಿಸ್ಕೊಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಆ ಟಾಪಿಕ್ನೊಂದಿಗೆ ಚರ್ಚಿಸ್ತಾ ಹೋಗೋಣ. ಸೊ ಈ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ನಿಮ್ಮ ಬದುಕಿನ ಸ್ಟ್ರೆಸ್ ಕಡಿಮೆಯಾಗಿ ಸಂತೋಷಪಡಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಸಹಾಯ ಮಾಡುತ್ತೆ. ಸೊ ಈ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ತುಂಬಾ ಒಳ್ಳೆಯದು. ಫಸ್ಟ್ ನೀವು ಮೆಡಿಟೇಷನ್ನ ಮಾಡಬೇಕಾದ್ರೆ ನಿಮಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಜಾಗದಲ್ಲಿ, ಒಂದು ಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಸ್ಟ್ರೈಟಾಗಿ ಕುತ್ಕೊಳ್ಬೇಕು. ನಿಮ್ಮ ಬ್ಯಾಕನ್ನು ಸ್ಟ್ರೈಟ್ ಮಾಡಬೇಕು. ನಿಮ್ಮ ಬೆನ್ನು ಹುರಿನ ಸ್ಟ್ರೈಟ್ ಮಾಡಿ ಕುಳಿತುಕೊಳ್ಬೇಕು. ಪ್ರತಿ ಬಾರಿ ಮೆಡಿಟೇಷನ್ ಮಾಡುವಾಗಲೂ ಕೂಡ ಇದೇ ಪೊಸಿಷನ್ನ ಫಾಲೋ ಮಾಡಬೇಕು. ಯಾಕಂದರೆ ನಿಮ್ಮ ಮೈಂಡ್ ಆ್ಯಂಡ್ ನಿಮ್ಮ ಬಾಡಿ ಈ ಪೊಸಿಷನ್ನ ಫಾಲೋ ಮಾಡೋದ್ರಿಂದ ಟ್ಯೂನಿಕ್ ಪೊಸಿಷನ್ನಲ್ಲೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ಈ ಪೊಸಿಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಅಂತ ಬಿಡಬಾರ್ದು. ಯಾವುದೇ ಕೆಲಸನ ಸ್ಟಾರ್ಟಪ್ಪಲ್ಲೇ ನಾವು ಈಸಿಯಾಗಿ ಮಾಡೋಕ್ಕಾಗಲ್ಲ. ಅದನ್ನು ಅಭ್ಯಾಸ ಮಾಡ್ತಾನೆ ನಿಧಾನವಾಗಿ ಅದು ಈಸಿ ಆಗೋದು. ಸೊ ನೀವು ಇದನ್ನು ಧ್ಯಾನ ಮಾಡೋದಕ್ಕೆ ಬೆಸ್ಟ್ ಸಮಯ ಯಾವುದು ಅಂದರೆ ಬೆಳಗಿನ ಸಮಯ. ಈ ಬೆಳಗಿನ ಸಮಯದಲ್ಲಿ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ನೀವು ಕೂಡ ಫ್ರೆಶ್ ಆಗಿರ್ತೀರ. ನಿಮ್ಮ ಮೈಂಡ್ಗೆ ಯಾವುದೇ ರೀತಿ ಆಲೋಚನೆಗಳಿರಲ್ಲ. ಹಾಗಾಗಿ ಮಾರ್ನಿಂಗ್ ಈಸ್ ಬೆಸ್ಟ್ ಇನ್ ಮೆಡಿಟೇಷನ್. ಮೊದಲು ರಿಲ್ಯಾಕ್ಸ್ ಆಗಿ ಕಣ್ಣನ್ನು ಮುಚ್ಚಿ. ಸೊ ನೀವು ನಾರ್ಮಲ್ ಆಗಿ ಹೇಗೆ ಉಸಿರಾಡ್ತೀರಾ ಹಾಗೆ ನಿಧಾನವಾಗಿ ಉಸಿರಾಡ್ತಾ ಹೋಗಿ. ಆ ಉಸಿರಾಡೋದನ್ನು ಗಮನಿಸ್ತಾ ಹೋಗಿ. ಆ ಉಸಿರು ನಿಮ್ಮ ಹೊಟ್ಟೆ ಒಳಗಡೆ ಹೇಗೆ ಹೋಗ್ತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇದೇ ರೀತಿ ಉಸಿರನ್ನ ನಿಧಾನವಾಗಿ ಬಿಡಿ. ಈ ಉಸಿರು ನಿಧಾನವಾಗಿ ಬಿಡುವಾಗ ಸೇಮ್ ಪ್ರೊಸೆಸ್ ಇದನ್ನು ಅಬ್ಸರ್ವ್ ಮಾಡಿ. ಹೇಗೆ ಹೊಟ್ಟೆ ಒಳಗಡೆಯಿಂದ ಉಸಿರು ಈಚೆಗೆ ಬರ್ತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಹೀಗೆ ನಿಮ್ಮ ಉಸಿರನ್ನ ತೆಗೆದುಕೊಳ್ಳೋದು ಮತ್ತು ನಿಮ್ಮ ಉಸಿರನ್ನ ಬಿಡೋದನ್ನು ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಅಬ್ಸರ್ವ್ ಮಾಡ್ತಾ ಈ ಪ್ರೊಸೆಸ್ನ 5 or 10 minutes ಮಾಡಿ. ಸೊ ಈ 5 or 10 minutes ಸ್ಟಾರ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಸ್ಟಾರ್ಟಪ್ಪಲ್ಲಿ 2 or 3 minutes ಮಾಡಿ. ಅದನ್ನು ಮಾಡ್ತಾ ಟೈಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಯಾಕಂತಂದರೆ ಸ್ಟಾರ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಫೋಕಸ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಪ್ರೊಸೆಸ್ನ ಪ್ರತಿ ಬಾರಿ 5 or 10 minutes ಮಾಡ್ತಾ ಹೋಗಿ. 2 or 3 minutes ಆಯಿತು, 5 or 10 minutes ಆಯಿತು, 15 minutes ಆಯಿತು. ಹೀಗೆ ನಿಮಗೆ ಸಮಯ ಎಷ್ಟಾಗುತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಈ ಮೆಡಿಟೇಷನ್ನ ನೀವು ಹೋಮ್ ಚಾಟ್ ಮಾಡಬಹುದು. ಇಲ್ಲಾಂದರೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಫೋಕಸ್ ಮಾಡ್ತಾ ಮೆಡಿಟೇಷನ್ ಮಾಡ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಒಂದು ಕಾಮ್ ಮೆಡಿಟೇಷನ್ ಮ್ಯೂಸಿಕ್ನ ಕೇಳ್ತಾ ಮೆಡಿಟೇಷನ್ನ ಮಾಡ್ಬೋದು. ಹೀಗೆ ನಿಮಗೆ ಕಂಫರ್ಟ್ ಆಗಿರ್ತಕ್ಕಂತಹ ನಾನಾ ಮೆಥಡ್ನಲ್ಲಿ ಮೆಡಿಟೇಷನ್ನ ಮಾಡ್ತಾ ಹೋಗ್ಬೋದು. ಸೊ ಈ ಮೆಡಿಟೇಷನ್ ಮಾಡುವಾಗ ನಿಮಗೆ ನಾನಾ ರೀತಿ ಥಾಟ್ಸ್ ಬರುತ್ತೆ. ಅದು ನಾರ್ಮಲ್ ಪ್ರೊಸೆಸ್. ಅದಕ್ಕೇ ಬ್ರೈನ್ ಥಾಟ್ಸ್ ಅಂತ ಹೇಳಿದ್ದಾರೆ. ಮೆಡಿಟೇಷನ್ ಮಾಡುವಾಗ ಬೇರೆ ಬೇರೆ ರೀತಿ ಥಾಟ್ಸ್ ಬರಬಾರ್ದು ಅಂತ ಅಂದ್ಕೊಳ್ಬೇಡಿ. ಸೊ ನಿಮ್ಮ ಡೈಲಿ ರೊಟೀನ್ ಆಗಿರ್ಬೋದು, ನೀವು ನೆನಪು ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಈವನ್ ಸ್ಟೋರಿ ಯೋಚಿಸ್ತಾ ಆಗಿರ್ಬೋದು, ಅಥವಾ ನಿಮ್ಮ ಬದುಕಿನ ಏನಿರುತ್ತೆ ಯೋಚನೆ, ನಿಮ್ಮ ಮೈಂಡ್ಗೆ ನಿಮ್ಮ ಬದುಕಿನಲ್ಲಿ ಏನು ಯೋಚನೆ ಇರುತ್ತೋ ಆ ಯೋಚನೆ ಬರ್ತಾ ಹೋಗುತ್ತೆ. ಸೊ ಈ ಯೋಚನೆ ಅನ್ನೋದು ಒಂದು ಪ್ರೊಸೆಸ್ ಅಷ್ಟೇ. ಇದೊಂದು ನಾರ್ಮಲ್ ಥಾಟ್ಸ್. ಅದಕ್ಕೇ ಬ್ರೈನ್ ಥಾಟ್ ಅಂತ ಹೇಳಿರೋದು. ಒಬ್ಬ ಮನುಷ್ಯನಿಗೆ ಏನೇ ಒಂದು ಕೆಲಸ ಮಾಡ್ತಾ ಇರಲಿ ನಾನಾ ಯೋಚನೆಗಳು ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಕೋತಿ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹೇಗೆ ಎಗರಿ ಹೋಗುತ್ತೋ ಹಾಗೆಯೇ ಈ ಮನುಷ್ಯನ ಮೈಂಡ್ ಒಂದು ಆಲೋಚನೆ ಬಿಟ್ಟು ಮತ್ತೊಂದು ಆಲೋಚನೆಯಿಂದ ಹೋಗುತ್ತೆ. ಸೊ ಆ ಆಲೋಚನೆಗಳು ಬರಬಾರ್ದು, ತಪ್ಪು ಇದು ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂದು ಮನುಷ್ಯ ಅಂದಮೇಲೆ ಅದು ಮೈಂಡ್ಗೆ ಆಲೋಚನೆ ಬರೋದು ಸಹಜ. ಅದು ಒಂದು ಒಳ್ಳೆಯ ಆಲೋಚನೆ ಅಂತ ಸ್ವೀಕರಿಸಿ ಅಕ್ಸೆಪ್ಟ್ ಮಾಡಿ. ಅದು ಯಾವುದೇ ರೀತಿ ಕೆಟ್ಟ ಆಲೋಚನೆ ಅಂತ ಸ್ವೀಕರಿಸಬೇಡಿ. ಸೊ ನನಗೆ ಮೆಡಿಟೇಷನ್ ಮಾಡೋಕ್ಕಾಗ್ತಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಸೊ ತುಂಬ ಇರಿಟೇಷನ್ ಆಗ್ತಾ ಇದೆ ಅಂತ ಬೇಜಾರಾಗಬೇಡಿ, ನೊಂದ್ಕೊಳ್ಬೇಡಿ. ತಾನಾಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾಗ ಅದೇ ಮೆಡಿಟೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ನಾರ್ಮಲ್ ಪ್ರೊಸೆಸ್. ನೀವು ಹೀಗೆ ಮೆಡಿಟೇಷನ್ ಮಾಡುವಾಗ ಆಲೋಚನೆಗಳು ಬಂತು ಅಂತ ಅಂದರೆ ನಾನು ಹಿಂದೆ ಹೇಳಿದಂತಹ ನೀವು ಉಸಿರಾಡ್ತಕ್ಕಂತಹ ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮ ಉಸಿರಿನ ಮೇಲೆ ಗಮನ ಕೊಡ್ತಾ ಹೋಗಿ. ಇದನ್ನೇ ಅವೇರ್ನೆಸ್ ಅಂತ ಕರೆಯೋದು. ಸೊ ನಿಮ್ಮ ಆಲೋಚನೆಗಳು ಮಾಡ್ತಾ ಇದ್ದಾಗ ನಿಮ್ಮ ಆಲೋಚನೆಗಳು
ನೀವು ಮೆಡಿಟೇಷನ್ ಮಾಡ್ತಾ ಇದ್ದಾಗ ನಿಮ್ಮ ಆಲೋಚನೆಗಳು ನಿಮ್ಮ ಮೈಂಡಿಗೆ ಬರ್ತಾ ಇದ್ದಾವೆ ಅನ್ನೋದನ್ನೇ ಅವೇರ್ನೆಸ್ ಅಂತ ಕರೆಯೋದು. ಸೊ ನಿಮಗೆ ಥಾಟ್ ಬರ್ತಾ ಇದೆ ಆದ್ರೂ ಅಂತ ಅಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡಿ ಮತ್ತು ಉಸಿರಿನಲ್ಲಿ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಗಮನ ಕೊಡ್ತಾ ಹೋಗಿ. ನಿಮ್ಮ ಆಲೋಚನೆಗಳು ಥಾಟ್ಸ್ ಯಾವುದೂ ಕೆಟ್ಟದ್ದಲ್ಲ, ಅದು ನಿಮ್ಮ ಜೀವನದ ಥಾಟ್ಸ್, ಅದು ಒಳ್ಳೆಯ ಸಂದೇಶ. ಅದನ್ನು ನೀವು ಹೀಗೆ ಮಾಡ್ತಾ 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 ತಂತಾನಾಗೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ನಿಮ್ಮ ಥಾಟ್ಸ್. ಸೊ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದರೆ ಥಾಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಥಾಟ್ನ ಅಕ್ಸೆಪ್ಟ್ ಮಾಡ್ಕೋಬೇಡಿ ಅಂತ ಹೇಳಲ್ಲ, ನಿಧಾನವಾಗಿ ಮೈಂಡ್ನ ತುಂಬ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ನಿಮ್ಮ ಥಾಟ್ನ ಬರೋದ್ರ ಜೊತೆಗೆ ನಿಮ್ಮ ಉಸಿರಿನಲ್ಲಿ ಗಮನ ಕೊಡ್ತಾ ಹೋಗಿ. 2 or 3 minutes ಇಲ್ಲ 5 or 10 minutes ಈ ಥರ ಟೈಮ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಖಂಡಿತವಾಗಿಯೂ ಕೂಡ ಒಳ್ಳೆ ರೀತಿ ಮೆಡಿಟೇಷನ್ನ ಮಾಡ್ಬೋದು. ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಈ ಬಿಗಿನರ್ಸರ್ಗೆ ಮೆಡಿಟೇಷನ್ ಮಾಡೋದು ಹೇಗೆ ಅನ್ನೋದು ತುಂಬ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.